ಓಂ ಶಾಂತಿ. ಇವತ್ತಿನ ದಿನ ಆದರಣೀಯ ಪೂನಂ ಬೆಂಜಿಯವರು ನಮಗೆ ಆತ್ಮದ ಪಾಠವನ್ನ ಕೊಟ್ರು. ಅದು 8 ದಿನದವ್ರ ಪ್ರೋಗ್ರಾಮ್ ಒಳಗ 3ನೇ ದಿನ ಅವ್ರ ಆತ್ಮದ ಪಾಠವನ್ನ ಕೊಡ್ತಾರಿ. ಸ್ವಯಂ ಕ ಪರಿಚಯ ಅಂತ ಹೇಳಿ ನಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ಳೋದು. ಸೊ ಎಲ್ಲರೂ ತಾವು ಬಾಬಾನ್ ಮಕ್ಕಳದಿರಿ. ನಮಗಂತೂ ಎಲ್ಲರಿಗೂ ಆತ್ಮದ ಪರಿಚಯ ಅಂತೂ ಗೊತ್ತಿದೆ. ಇದು ನಾವು ಎಷ್ಟು ಆತ್ಮದ ಪರಿಚಯ 1ನೇ ಪಾಠವನ್ನ ಎಷ್ಟು ಕೇಳಿದ್ರು ಎಷ್ಟು ಧಾರಣ ಮಾಡ್ಕೊಂಡ್ರು ಕಡಿಮೆನೇ ಇದೆ. ಯಾಕಂದ್ರೆ ಎಲ್ಲಾ ಆಧಾರ 1ನೇ ಪಾಠನಾಗ ಐತ್ರಿ. ಸೊ ನಾನು ಯಾರಂದ್ರಿ, ನಾನು ಒಂದು ಆತ್ಮ ಆಗಿದ್ದೇನ್ರಿ. ನಾ ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಸೊ ಅವ್ರೇನ್ ಹೇಳಿದ್ರಂದ್ರೆ, ಈ ಶರೀರ ನೀವಲ್ಲ, ನೀವ್ ಯಾವ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ರಿ ಅದು ನೀವಲ್ಲ. ಸೊ ನೀವ್ ಯಾರದಿರಿ ಅಂದ್ರ ಒಂದು ಸೂಕ್ಷ್ಮ ಜ್ಯೋತಿ ಸ್ವರೂಪ ಈ ಭ್ರುಕುಟಿಯ ಹಣೆಯ ಮಧ್ಯದಲ್ಲಿ ಕುಳಿತುಕೊಂಡು ಎಲ್ಲಾ ಕಾರ್ಯವನ್ನ ಮಾಡುತ್ತದೆ. ಈ ಆತ್ಮ ಶರೀರ ಬಿಟ್ಟು ಹೋದ ನಂತರ ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗುತ್ತದೆ. ಈ ಆತ್ಮನೇ ಎಲ್ಲಾ ಮಾಡ್ತೈತಿ ಅಂತ ಅವ್ರು ಹೇಳಿದ್ರು. ವಿಶೇಷವಾಗಿ ನನಗೆ ಇಷ್ಟವಾಗಿರುವಂತದ್ದು ಯಾವ್ದಂದ್ರೆ, ಅವ್ರು ಏನ್ ಹೇಳಿದ್ರಂದ್ರೆ, ನಾವೆಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಪಾತ್ರ ಸಿಕ್ಕಿದೆ. ಸೊ ಇದು ಒಂದು ಭಾಳ ವಿಶೇಷ ಅನಿಸ್ತ್ರಿ. ಅದಕ್ಕೆ ಚಿಂತನೆನೇ ಮಾಡಿದ್ದೇನ್ರಿ, ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ. ಇವಾಗ ನೋಡ್ರಿ, ಎಲ್ಲರಿಗೂ ಪಾತ್ರ ಡಿಫ್ರೆಂಟ್ ಐತ್ರಿ, ಹೌದಾ? ನಾವೊಬ್ರ ಅಕ್ಕೋರ್ ಜೊತೆ ಮಾತಾಡ್ತಿದ್ದೀರಿ. ನಾವ್ರಿಗೆ ಅಕ್ಕೋರ್ಗೆ ಏನ್ ಕೇಳಿದ್ನಿ ಅಂದ್ರಿ, ಅಕ್ಕೋರ್ ನಾವ್ ಈಗೀಗ ಬಂದಿದೀವ್ರಿ, ನೀವೆಲ್ಲಾ ಮೊದ್ಲ ಬಂದಿದ್ದೀರಿ, ನಿಮ್ಗ ಬಾಬಾ ಭಾಳ ನಿಮ್ ಚೂಸ್ ಮಾಡ್ಕೊಂಡಾನು, ನಿಮ್ಮನ್ನ ಭಾಳ ನಿಮ್ ಸೇವೆದಲ್ಲಿ ತೊಡಗಿಸಿದಾನ್ರಿ. ಅಕ್ಕೋರ್ ನಾನಂತೂ ಈಗ ಬಂದಿದ್ದೇನ್ರಿ, ಇನ್ನೂ ಅಷ್ಟು ಬಾಬಾ ನನ್ನ ಸೇವೆದಲ್ಲಿ ತೊಡಗಿಸಿಲ್ಲ, ನಾವ್ ಏನ್ ಮಾಡ್ಬೋದ್ರಿ ಅಂತ. ಅವ್ರ ಏನಂದ್ರ ಭಾಳ ಚಂದ ಹೇಳಿದ್ರ ಅಕ್ಕೋರು. ಏನ್ ಹೇಳಿದ್ರಂದ್ರ, ಬಾಗಲ್ಕೋಟ್ ನಾಗರತ್ನ ಅಕ್ಕೋರು ಅವ್ರು ಒಂದ್ ಭಾಳ ಚಂದ ಹೇಳಿದ್ರು, ನಾವು ಬಾಬಾನ ಬಾಕ್ಸ್ದಲ್ಲಿ ಇರುವಂತವ್ರು. ಆ ಬಾಕ್ಸ್ನಾಗ ಎಲ್ಲಾ ಸಾಮಾನು ಅಟ್ಟ ಅವಶ್ಯಕತೆ ಐತೆ. ಒಂದು ಸಣ್ಣ ಪಿನ್ನನ್ನು ನೋಡ್ರಿ, ಅದು ಯಾವಾಗಟ್ಟ ರೇರ್ ಯೂಸ್ ಆಕೈತೆ. ಕರೆ ಸಣ್ಣ ಪಿನ್, ಟಾಚ್ನಿ, ಮಳಿ ಏನ್ರ ಆ ಟೈಮ್ನಾಗ ಸಿಗ್ಲಿಲ್ಲ ಅಂದ್ರ ಯಾವ ಕೆಲ್ಸನೂ ಮಾಡಂಗಿಲ್ಲ. ಈಗ ಒಂದು ಮಷೀನ್ ಐತ್ರಿ, ದೊಡ್ಡ ಮಷೀನ್ ಐತ್ರಿ, ಅದ್ ಕೆಲ್ಸ ಮಾಡ್ಬೇಕು ಅಂದ್ರ ಒಂದು ಸಣ್ಣ ಸೆಲ್ ಬೇಕ್ರಿ. ಮಷೀನ್ ಐತಿ, ಕರೆ ಸೆಲ್ ಇರ್ಲಿಲ್ಲ ಅಂದ್ರೆ ನಡಿತೈತೇನೋ. ಹಂಗ ಅಂದ್ರ ಅವ್ರ ಅಕ್ಕೋರ್ ಏನ್ ಹೇಳಿದ್ರು, ನಾವ್ ಬಾಬಾನ ಸುಟ್ಕೇಸ್ನಾಗಿನ ಒಂದ್ ಸಾಮಾನುಗಳು, ಇಟಿಟ್ ಸಾಮಾನುಗಳು, ಬಾಬಾನಿಗೆ ಯಾವಾಗ ಯೂಸ್ ಬೇಕಲ್ಲ, ಬಾಬಾ ಆ ಸುಟ್ಕೇಸ್ ಬಾಕ್ಸ್ನಾಗಿಂದ ಒಂದ್ ಸಾಮಾನನ್ನ ಯೂಸ್ ಮಾಡಿ ನಮ್ನ ಯೂಸ್ ಮಾಡ್ತಾನು ಅಂತಂದ್ರಿ. ಆದ್ರ ಬಾಬಾಂದು ಒಂದೊಂದು ಮಳಿನೂ ಕೂಡ ಬಹಳ ಬಹಳ ಉಪಯೋಗ ಆಗುತ್ತದೆ ಅಂತ ಹೇಳಿದ್ರೆ. ಅದಕ್ಕೆ ಇದು ಮಳಿ ಐತ್ರಿ, ಇದು ಪಿನ್ ಐತ್ರಿ. ಈಗ ನೋಡ್ರಿ, ಒಂದ್ ಸಾಡಿ ಉಟ್ಕೋಬೇಕಂದ್ರು ಸೇಫ್ಟಿ ಪಿನ್, ಮುಂಜಾನೆ ಅದ್ ಕೂಡ ಸೇಫ್ಟಿ ಪಿನ್ ನಮಗ ಕಾಣಿಸ್ಲಿಲ್ಲ ಅಂದ್ರೆ ಎಷ್ಟ್ ತ್ರಾಸ ಆಕೈತ್ರಿ. ಹುಡ್ಕ್ಯಾಡ್ ಇಡ್ತೇವ್ರಿ. ಅಂದ್ರ ಸಾಡಿ ಪಿನ್ ಸೇತ್ ಎಷ್ಟ್ ಉಪಯೋಗ ಐತಿ ಅಂದ್ರೆ, ಯಾವ್ದು ಈಗ ನೀವ್ ತಲಿ ಬಚ್ಕೋಕತ್ತೀರಿ, ಅದ ಹೇರ್ ಪಿನ್ ಹಾಕೋತೀವ್ರಿ, ನೀವ್ ತಲಿ ಬಾಚ್ಕೋಬೇಕಾದ್ರೆ ಹೇರ್ ಪಿನ್ ಸಿಗ್ಲಿಲ್ಲ ಅಂದ್ರೆ ಎಷ್ಟ್ ತ್ರಾಸ ಆಕೈತ್ರಿ. ಅಂದ್ರೆ ಹೇರ್ ಪಿನ್ಗಳು ಅಲ್ಲೇ ಬಿದ್ದು ಓಡಾಡ್ತಿರ್ತಾವ್ರಿ, ಅವಾಗ ಏನು ಅದ್ರ ಕಿಮ್ಮತ್ ಇರೋದಿಲ್ಲ. ಸರಿ, ಯಾವಾಗ ನೀವು ಹಾಕೋಬೇಕಂದಾಗ ಅದು ಸಿಗ್ಲಿಲ್ಲ ಅಂದ್ರೆ ಎಷ್ಟ್ ತ್ರಾಸ ಆಕೈತ್ರಿ. ಆದ್ರೆ ಹೇರ್ ಪಿನ್ನು ಅಷ್ಟ್ ಇಂಪಾರ್ಟೆಂಟ್, ಒಂದ್ ಸಣ್ಣ ಮಳಿನೂ ಕೂಡ ಇಂಪಾರ್ಟೆಂಟ್, ಒಂದ್ ಸಣ್ಣ ಸೇಫ್ಟಿ ಪಿನ್ನು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಎಲ್ಲಾನು ಏನೈತ್ರಿ, ಇಂಪಾರ್ಟೆಂಟ್ ಐತಿ. ಹಂಗ ಇದನ್ ಕೇಳಿ ನನಗ ಒಂಥರ ಏನೋ ಆತ್ಮವಿಶ್ವಾಸ ಬಂದಂಗಾಯ್ತು. ಈಗ ಪಾತ್ರ ಹೆಂಗೆಂಗ್ ಪಾತ್ರ, ಎಲ್ಲರಿಗೂ ಬೇರೆ ಬೇರೆ ಪಾತ್ರ ಸಿಕ್ಕೈತ್ರಿ. ಯಾರ್ದು ಪಾತ್ರ ಚಲೋ ಐತ್ರಿ, ಯಾರ್ದು ಪಾತ್ರ ಚಲೋ ಇಲ್ಲ, ಹಂಗೇನೂ ಇಲ್ರಿ. ಅವ್ರ ಏನ್ ಹೇಳಿದ್ರಿ ಅಂದ್ರೆ, ಪೂನಂ ಬೆಂಜಿ, ಯಾರನ್ನ ನೋಡಿ ನಿಮ್ಗ ತಿರಸ್ಕಾರ ಬರಬಾರ್ದು. ಈಗ ಫಿಲ್ಮ್ನ್ಯಾಗ ವಿಲಿಯನ್ ಇರ್ತಾನ್ರಿ, ಹೀರೋ ಇರ್ತಾನ, ಆ ವಿಲನ್ ಚಂದ ಫೈಟಿಂಗ್ ಮಾಡ್ರ ಅಂದ್ರ ವಾವಾನ ಅಂತೀರಿಲ್ರಿ. ಭಾರಿ ವಿಲನ್ ಇದ್ರಿ, ಏನ್ ಡೈಲಾಗ್ ರೀ ವಿಲನ್ದ, ಏನ್ ಅವಂದ್ ಫೈಟಿಂಗ್ ಸ್ಟೈಲ್ ರೀ, ಅವಂದ್ ಏನ್ ಭಾರಿ, ಅವ್ನ್ ನಡೆಯೋ ಸ್ಟೈಲ್ ಏನ್ರಿ, ಅವಂದ್ ಅಧಿಕಾರ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಮಾಡೋದು, ಬಾಸಿಸಮ್ ಮಾಡೋದು ಎಷ್ಟ್ ಭಾರಿ ಐತ್ರಿ ವಿಲನ್ದ ಅಂತ ಎಲ್ಲರಿಗೂ ಎಷ್ಟ್ ಇಷ್ಟ ಆಕೈತ್ರಿ. ಹೌದೋ ಇಲ್ಲ, ಇಷ್ಟ ಆಕೈತಿಲ್ರಿ?
ಅದೇ ರೀತಿ ಪೂನಂ ಬೆಂಜಿ ಏನ್ ಹೇಳಿದ್ರಂದ್ರ ನಿಮ್ಮ ಜೊತೆ ಯಾರ ತಪ್ಪು ಮಾಡಿದ್ದಾರೋ, ನಿಮಗ್ ಯಾರು ತಿರಸ್ಕಾರ ಮಾಡಿದ್ದಾರೋ, ನಿಮಗ್ ಯಾರು ಇನ್ಸಲ್ಟ್ ಮಾಡಿದ್ದಾರೋ ಅವ್ರು ನಿಮಗ್ ವಿಲನ್. ಖರೆ ಅವ್ರ ಮೇಲೆ ನಿಮಗ್ ಘೃಣ ಬರಬಾರ್ದಂತಾರಿ ಅವ್ರು. ಯಾಕಂದ್ರ ಅವ್ರ ಮೇಲೆ ನಿಮಗ ಅವ್ರ ಏನಂತಾರಂದ್ರ ಅವ್ರ ಮೇಲೆ ನಿಮಗ ಪ್ರೀತಿ ಬರ್ಬೇಕಂತಾರಿ. ಯಾಕಂದ್ರ ಅವರು ಹಂಗ ಮಾಡ್ಬೇಕಂತ ಪಾತ್ರ ಸಿಕ್ಕೈತಿ. ಅದಕ್ಕ ಅವ್ರ ಅಕ್ಕೋರ್ ಏನ್ ಹೇಳ್ತಾರ, ಆ ಪಾತ್ರವನ್ನ ನೋಡಿ ಸ್ವೀಕಾರ ಮಾಡಕ್ ಕಲೀರಿ ಅಂತಾರೆ ಅವ್ರು. ನೀವು ತಿರಸ್ಕಾರ ಘೃಣ ಭಾವನೆ ಮಾಡ್ಕೊಂಡ್ರ ಅಂದ್ರ ನಿಮ್ಗ ತ್ರಾಸ ಆಕೈತಿ. ಮತ್ತ ಅವ್ರ ಒಂದ್ ಮಾತು ಹೇಳಿದ್ರಿ, ಯಾರೂ ನಿಮ್ ಜೊತೆ ನಿಮ್ಗೆ ಏನೋ ಮಾಡ್ತಾ ಇದ್ರ ಅಂದ್ರ ಅವ್ರ ಹಂಗ ಮಾಡ್ತಾ ಇಲ್ಲ, ಹಿಂದಿಂದ ಯಾವ್ದೋ ಪೂರ್ವ ಜನ್ಮದ ಕರ್ಮದ ಅನುಸಾರ ನಿಮಗ ಮಾಡ್ತಾ ಇದ್ದಾರೆ ಅಂತಂದ್ರಿ ಅವ್ರು. ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಅವ್ರ ಏನಂದ್ರ ಈ ಡ್ರಾಮಾದಲ್ಲಿ, ಈ ನಾಟಕದಲ್ಲಿ, ಈ ಸೃಷ್ಟಿ ಚಕ್ರದಲ್ಲಿ ಯಾರ ಪಾತ್ರವನ್ನ ನೋಡಿ ಯಾಕೆ 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 ಅನ್ನಕ್ ಹೋಗ್ಬೇಡ್ರಿ. ಅದ್ರ ಬದಲಾಗಿ ವಾ 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 ಅನ್ರಿ. ಎಲ್ಲಾರ ಪಾತ್ರ, ನಿಮ್ಗೆ ಯಾರು ಶತ್ರು ಅದಾರೋ, ನಿಮ್ ಜೊತೆ ಕೆಟ್ಟದ ಮಾಡಿದ್ದಾರೋ ಅದಕ್ಕೂ ಒಂದ್ ಕಾರಣ ಐತ್ರಿ, ಪೂರ್ವ ಜನ್ಮದ ಕರ್ಮ. ಭಲೇ ಈ ಜನ್ಮದಲ್ಲಿ ನಾವ್ ಅವ್ರಿಗೇನು ಮಾಡಿಲ್ಲ ಅಂದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ನಾವ್ ಏನ್ ಮಾಡಿದೆ ಅದ ಸಿಗ್ತಾ ಇದೆ. ಸೊ ಅವ್ರ ಪಾತ್ರವನ್ನ ನೋಡಿ ವಾ ವಾ ಮಾಡ್ರಿ, ಎಲ್ಲರ ಪಾತ್ರವನ್ನ ಸ್ವೀಕಾರ ಮಾಡ್ರಿ. ಬಹಳ ಚೆನ್ನಾಗಿದೆ. ಮತ್ತು ಅವರು ಪೂನಾದಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರಂತ್ರಿ. ಆ ಪೂನಾದಲ್ಲಿ ಪ್ರೋಗ್ರಾಮ್ಗೆ ಹೋದಾಗ ಒಬ್ರು ಪತಿ ಪತ್ನಿ ಜಸ್ಟ್ ಮ್ಯಾರೇಜ್ ಆಗಿತ್ತಂದ್ರೆ ಅವ್ರು ಬಂದಿದ್ರಂತ. ಅವ್ರು ಬಂದು ಏನ್ ಹೇಳಿದ್ರು ಅಂತ, बहन जी पहले हम दोनों बहुत ಜಗಳ करते ನಾವಿಬ್ರು ಭಾಳ ಜಗಳ ಮಾಡ್ತಿದ್ವಿ ರೀ. ಆದ್ರೆ ಈ ಪ್ರೋಗ್ರಾಮ್ ಬಂದ್ಮೇಲೆ ನಾವು ಭಾಳ ಶಾಂತ ಆಗಿವಿ. ಯಾಕ್ರಿ ಅಂತಂದ್ರ ಅವ್ರ ಅಕ್ಕೋರ್ ಹೇಳತ್ತಿದ್ರ, ನನ್ ಪತಿ ಭಾಳ ಮಾತಾಡ್ತಾನ್ರಿ, ಸಿಕ್ಕಾಪತಿ ಮಾತಾಡ್ತಾನೆ, ಫಟ್ 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 ಮಾತಾಡ್ತಾನ್ರಿ. ಅದಕ್ಕ ಪತಿ ಏನಂದ್ರತ, ಮೊದಲ್ ಭಾಳ ತ್ರಾಸ ಆಕ್ತಿತ್ರ ಅಕ್ಕೋರ, ಇವ್ರು ಬರೀ ಎಷ್ಟ್ರ ಮಾತಾಡ್ತಾರಲ್ಲ ಅಂತ ಹೇಳಿ. ಈಗ ಈ ಪ್ರೋಗ್ರಾಮ್ ಬಂದ್ಮೇಲೆ ನನ್ಗೆ ತಿಳಿತ್ರಿ ಅಕ್ಕೋರ, ಇವ್ರು ಮಾತಾಡೋದ ಪಾತ್ರ ಐತಿ ಮತ್ತೆ ನಂದ ಕೇಳೋ ಪಾತ್ರ ಐತಿ. ಅದಕ್ಕೆ ನಾವು ಸ್ವೀಕಾರ ಮಾಡ್ಬಿಟ್ಟೇವಿ. ಎಲ್ಲಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ನೋಡ್ರಿ, ಸಂಬಂಧನ್ಯಾಗ ಹೊಂದ್ಕೊಂಡು ಹೋಗ್ಬೇಕು, ನಾವು ಚಂದ ಇರ್ಬೇಕು, ಖುಷಿದಿಂದ ಇರ್ಬೇಕಂದ್ರೆ ಅಡ್ಜಸ್ಟ್ ಆಗ್ಬೇಕ್ರಿ, ಸ್ವೀಕಾರ ಮಾಡ್ಬೇಕು. ಅವರ ಸ್ವಭಾವ, ಅವ್ರ ಸಂಸ್ಕಾರನ ನೀವು ಸ್ವೀಕಾರ ಮಾಡ್ರಿ ಅಂದ್ರೆ ಭಾಳ ಚಂದ ಮುಂದೆ ಹೋಗ್ತೀರಿ ಅಂತಾರ ಅವ್ರು. ಅದಕ್ಕೆ ಅವ್ರ ಅಕ್ಕೋರು ಏನ್ ಹೇಳಿದ್ರ ಅಂದ್ರ, ಅವ್ರನ್ನ ಸ್ವೀಕಾರ ಮಾಡ್ರಿ. ಮೊದಲ ಅವ್ರು ತ್ರಾಸ ಮಾಡ್ಕೋತಿದ್ರಂತ, ಎಷ್ಟು ಮಾತಾಡ್ತಾರ ಇವ್ರು, ಎಷ್ಟ್ ಮಾತಾಡ್ತಾರ. ಈಗ್ರಿ ಅವ್ರು ಅನ್ಕೊಂಡ್ರಂತ, ಇವ್ರು ಮಾತಾಡೋದು ಈ ಡ್ರಾಮಾನ್ಯಾಗ ಪಾತ್ರ ಐತಿ, ನನ್ನ ಪಾತ್ರ ಐತಿ ಅಂದ್ರೆ ಅವ್ರು ಏನ್ ಹೇಳ್ತಾರಲ್ಲ ಅದು ಕೇಳೋ ಪಾತ್ರ ಐತಿ, ನಾವ್ ಸುಮ್ ಕೇಳಬೇಕಂತ ಹೇಳಿ. ಹಂಗಾಗ ಅವ್ರ ಎಲ್ಲರ ಪಾತ್ರ ವಿಶೇಷ ಐತಿ. ಯಾರ ಪಾತ್ರ ಕಡಿಮೆ, ಯಾರ ಪಾತ್ರ ಹೆಚ್ಚಂತ ನಾವ್ ಎಂದೂ ಅನ್ಕೋಬಾರ್ದ್ರಿ. ನಮ್ಮ ಪಾತ್ರವನ್ನ, ನಮ್ಮ ಕಿಮ್ಮತ್ತನ್ನ, ನಮ್ಮ ಮಹತ್ವವನ್ನ ನಾವ ತಿಳ್ಕೊಬೇಕ್ರಿ. ನಮ್ಮ ಕಿಮ್ಮತ್ತ, ನಮ್ಮ ಮಹತ್ವನ್ನ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ನೋಡೋಣ, ಬಾಬಾನ್ ಮನಿ ಒಳಗ ನೋಡೋಣ, ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಇದು ಯೂಶುವಲಿ ಪ್ರೋಗ್ರಾಮ್ ನಾವು ಫ್ರಾಂಕ್ ಆಗಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ಈಗ ಪ್ರೋಗ್ರಾಮ್ ನಡೆಯತ್ತೆ. ಈಗ 7 ಜನ ಗೆಸ್ಟ್ ಆಗಿ ಅವ್ರ ಸ್ಟೇಜ್ ಮೇಲೆ ಕರ್ಸಿರ್ತಾರೆ. ನೀವು ಸ್ಟೇಜ್ದಲ್ಲಿ ತಳಗ ಕುತ್ಕೊಂಡಿರ್ತೀರಿ, ಅವ್ರ ಮ್ಯಾಗ್ ಸ್ಟೇಜ್ ಮ್ಯಾಗ ಕೂತಾರಿ, ನೀವು ತಳಗ ಕುತ್ಕೊಂಡಿರಿ. ಓಕೆ, ಈಗ ಯಾರು ಅವ್ರ ಸ್ಪೀಕ್ ಮಾಡ್ತಾರ, ಸ್ಪೀಕರ್ ಇರ್ತಾರೋ, ಅವ್ರು ಭಾರಿ ಮಾತಾಡ್ತಿರ್ತಾರೋ, ಭಾಳ ಚಂದ ಹೇಳ್ತಿರ್ತಾರೋ, ಅವ್ರು ಸ್ಟೇಜ್ ಮ್ಯಾಗ ಕೂತಿರ್ತಾರ. ಅವರಿಗೆ ರೆಸ್ಪೆಕ್ಟ್ ಹೆಚ್ಚು ಸಿಗ್ತೈತ್ರಿ, ಅಪ್ರಿಷಿಯೇಷನ್ ಹೆಚ್ಚು ಸಿಗ್ತೈತ್ರಿ, ಗೌರವ ಸಿಗ್ತೈತ್ರಿ, ಸಮ್ಮಾನ ಸಿಗ್ತೈತ್ರಿ, ಎಲ್ಲಾರ ಮುಂದೆ ಸತ್ಕಾರ ಸಿಗ್ತೈತ್ರಿ. ಅವ್ರ ಕಾರ್ನ್ಯಾಗ ಬರ್ತಿರ್ತಾರಿ, ಕಾರ್ನ್ಯಾಗ ಹೋಗ್ತಿರ್ತಾರೋ, ಎಲ್ಲಾರು ಅವ್ರ ಜೊತೆ ಕುಡ್ಕೊಂಡು ಫೋಟೋ ತಗೋತಿರ್ತಾರೋ. ಅವ್ರಿಗೆ ವೆರೈಟಿ, ಬಾಬಾನ್ ಮನೆಗೆ ಸ್ಪೆಷಲ್ ವೆರೈಟಿ ಅವ್ರಿಗೆ ಒಳಗ್ ಕರೆದು ಸ್ಪೆಷಲ್ ಅವರಿಗೆ ಏನ್ರಿ ಪ್ರಸಾದ್ ಮಾಡ್ತಾರೋ. ಈಗ ನಾವು ದಿವಸ ಬರೋರು, ಕ್ಲಾಸಿಗೆ ಬರೋರು ದಿವಸ ಯೂಶುವಲಿ ಬರ್ತಿರ್ತೀವಲ್ಲ, ನಾವು ತಳಗಿರ್ತೀವಿ. ನಾವ್ ತಳಗಿದ್ದವ್ರು ನಾವೇನ್ ಯೋಚನೆ ಮಾಡ್ತೀವಿ, ನಾವು ಅವ್ರ ಭಾಗ್ಯವನ್ನ ನೋಡ್ಕೊಂಡು ನಾವು ತ್ರಾಸ ಮಾಡ್ಕೋತಿರ್ತೀವಿ. ನಮ್ ಪಾತ್ರ ಹೆಂಗೈತ್ಲ, ನಮ್ ಪಾತ್ರಕ್ಕೆ ಯಾರು ಒಂದಿನ ನಮ್ ಬಾಜುಕ್ ಬಂದ್ಕೊಂಡು ಫೋಟೋ ತಕೊಂಗಿಲ್ಲ, ನಮ್ನ ಯಾರು ಕೇಳಂಗಿಲ್ಲ, ನಮಗೆ ಯಾರು ರೆಸ್ಪೆಕ್ಟ್ ಕೊಡಂಗಿಲ್ಲ, ನಮ್ಗೆ ಯಾರು ಅಪ್ರಿಷಿಯೇಷನ್ ಮಾಡಂಗಿಲ್ಲ, ಅಥವಾ ಅಕ್ಕೋರ್ ಒಳಗ್ ಕರೆದು ನಮಗೇನ್ ಸ್ಪೆಷಲ್ ಬೋಗ ನಿಮ್ ಸಲುವಾಗಿ ಮಾಡೇವಂತ ಕೇಳಂಗಿಲ್ಲ. ಅವಾಗ ಭಾಳ ತ್ರಾಸ ಆಕೈತ್ರಿ. ಈಗ ನೋಡ್ರಿ,
ಈಗ ಅವ್ರು ನನಗ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ನನಗ ತ್ರಾಸ ಆಗಿಲ್ರಿ ಅದ್ ಆಕ್ಚುಲಿ. ಎದಕ್ ನನಗ್ ಒಳಗಡೆ ತ್ರಾಸ ಆಗಾಕತ್ತೈತಂದ್ರ, ಹಾ ಈಗ ನನಗ್ ಒಳಗಡೆ ಎದಕ್ ತ್ರಾಸ ಆಗ್ತಾ ಇದೆ ಅಂದ್ರೆ, ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ಬಾರ್ದಲ್ಲ, ಬರೀ ಮ್ಯಾಗ ಸ್ಟೇಜ್ ಮೇಲೆ ಕೂತವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ, ನಾವು ತಳಗ ಕೂತೇವಿ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅವ್ರು ಕೊಡ್ತಾ ಇಲ್ಲ ಅಂತ ಆಗ್ತಾ ಇಲ್ರಿ. ನನಗ ನನ್ನ ಮೇಲೆ ಪ್ರೀತಿ, ನನ್ನ ಪ್ರತಿ ಒಳ್ಳೇದ್ ಯೋಚನೆ ಮಾಡ್ಕೊಳ್ಳಾರದೆ, ನನ್ನ ಕಿಮ್ಮತ್ವನ್ನ ನಾನೇ ತಿಳ್ಕೊಳ್ಳಾರದೆ ನಾವೇನಾಗ್ತಾ ಇದೀವ್ರಿ, ದುಃಖಿ ಆಗ್ತಾ ಇದೀವಿ. ಅದಕ್ಕ ಅಕ್ಕೋರವ್ರ ಪೂನಂ ಬೆಂಜಿ ಬಹಳ ಚಂದ ಹೇಳಿದ್ರು, ನಿಮ್ಮ ಪಾತ್ರ ಎಲ್ಲರದು ಬೇರೆ ಇದೆ ನೋಡ್ರಿ. ನಾವ್ ಒಬ್ರಂತೆ ಒಬ್ರು ಕಾಣಂಗಿಲ್ಲೇನ್ರಿ? ಒಬ್ರ ಗತಿ ಒಬ್ರು ಕಾಣ್ತೀವ್ರಿ ನಾವು? ಇಲ್ಲ. ಒಬ್ರ ಗತಿ ಒಬ್ರದು ಮೂಗಿಲ್ರಿ. ನಾವು ಸ್ವಂತ ಅಕ್ಕ ತಂಗಿ, ನಮ್ಮ ಅಕ್ಕನ ಫೋಟೋ ನೀವು ನೋಡ್ಬೋದು. ನಾವು ವಿಡಿಯೋ ಬಿಡ್ತೇವೆ ನೋಡ್ರಿ, ಅನುಷಾಕರ್ ಅಂತ ಹೇಳಿ, ಅವ್ರ ಫೀಚರ್ಸ್ ನನ್ ಫೀಚರ್ಸ್ ನೋಡ್ರಿ ಪೂರ ಡಿಫ್ರೆಂಟ್. ಯಾರು ಅನ್ನಂಗಿಲ್ಲ ಅಕ್ಕ ತಂಗಿ ಅದ. ಮತ್ ಅಕ್ಕ ತಂಗಿನ ಒಬ್ರು ನೋಡಕ್ ಒಬ್ರು ಸೇಮ್ ಇಲ್ರಿ. ಮತ್ ಎಲ್ಲರದು ಪಾತ್ರ ಒಂದೇ ರೀತಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಹೇಳ್ರಿ? ಯೋಚನೆ ಮಾಡ್ರಿ ನೀವ. ಸಾಧ್ಯನೇ ಇಲ್ಲ. ಒಬ್ರ ಪಾತ್ರ ಎಲ್ಲರೂ ನೋಡ್ರಿ, ಎಲ್ಲರೂ ಸ್ಟೇಜ್ ಮೇಲೆ ಕುಂಡ್ರುವಂತವ್ರೆ ಆದ್ರಂತ ತಿಳ್ಕೋರಿ. ಈ ಹಾಲ್ದ ಕಸ ಹೊಡಿಯೋರ್ ಯಾರ್? ಈ ಹಾಲ್ದ ಪರ್ಶಿ ಒರ್ಸೋರ್ ಯಾರ್? ಇವ್ರಿಗೆ ಭೋಗ ಮಾಡೋರ್ ಯಾರ? ಪ್ರಸಾದ್ ಕೊಡೋರ್ ಯಾರ? ಸೆಂಟ್ರ್ ಭಂಡಾರ್ ಕೂಡೋದ್ ಹೆಂಗ? ಸಾಧ್ಯನೇ ಇಲ್ರಿ. ಅದಕ್ಕ ಎಲ್ಲಾರ್ದು ಪಾತ್ರ ಬೇರೆ ಬೇರೆ ಐತಿ. ಆದ್ರ ನಮ್ಮ ಪಾತ್ರ ಮೇಲೆ ನಮಗ ಪ್ರೀತಿ ಬರ್ಬೇಕು ನೋಡ್ರಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ನಮ್ಮ ಪಾತ್ರ ಮೇಲೆ ನಮ್ಗ ಪ್ರೀತಿ ಬಂತಂದ್ರ ನಮ್ಮನ್ನ ಯಾರು ಸ್ಥಿತಿದಿಂದ ತಳಗಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರು ನಮ್ ಸ್ಥಿತಿದಿಂದ ತಳಗಿಳಿಸೋದಿಲ್ರಿ. ನಾವು ಸ್ಥಿತಿದಿಂದ ತಳಗಿಳ್ಕೋತೇವ್ರಿ. ಕ್ಲಿಯರ್ ಐತ್ರಿ? ಇದು ನನಗೂ ಬಹಳ ಸೇರೈತಂತ ನಿಮ್ ಜೊತೆ ಶೇರ್ ಮಾಡ್ಕೋಕತ್ತೇನ್ರಿ. ಏನ್ ನಾವ್ ತಿಳ್ಕೊಂಡು, ಇದು ಒಂದ್ ಇನ್ಸಿಡೆಂಟ್, ಇದು ಒಂದ್ ಸೈಡ್ ಕಿಡೋಣ್ರಿ. ಇನ್ನೊಂದ್ ಇನ್ಸಿಡೆಂಟ್, ನಿಮಗ್ ಯಾರೋ ಕೆಟ್ಟದ್ ಮಾಡಿದಾರೆ. ಬಹಳ ಚಂದ ಐತ್ ಕೇಳ್ರಿ ಇದ. ನಿಮ್ಗೆ ಯಾರೋ ಕೆಟ್ಟದ್ ಮಾಡಿದಾರೆ ನಿಮ್ ಲೈಫ್ದಲ್ಲಿ, ಅವ್ರು ಚೀಟ್ ಮಾಡ್ಯಾರ, ನಿಮ್ ಜೊತೆ ಮಜಾಕ್ ಮಾಡ್ಯಾರ. ಓಕೆ, ಅದ ವ್ಯಕ್ತಿ ಈಗ ಸ್ಟೇಜ್ ಮೇಲೆ ಕುತ್ಕೊಂಡು ನಿಮ್ ಭಾಷಣ ಮಾಡತ್ತ. ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಚಂದ ಇದು ಇನ್ಸಿಡೆಂಟ್ ಏನ್ ಮಾಡ್ಕೋರಿ. ಏನ್ರಿ, ನಿಮ್ ಜೊತೆ ಯಾರು ಅಟ್ಟಕಟ್ಟ ಅದಾರು, ನಿಮ್ ಶತ್ರು ಅದಾರಿ, ಅವ್ರು ನಿಮಗ್ ಬರೇ ತ್ರಾಸ್ ಕೊಡ್ಬೇಕು, ನಿಮಗ್ ಅಳಿಸ್ಬೇಕು, ನಿಮ್ಗ ಫನ್ ಮಾಡ್ಬೇಕು, ನಿಮ್ಗೆ ಎಲ್ಲಾರ ಮುಂದೆ ಅಸಹ್ಯ ಮಾಡ್ಬೇಕು, ಇನ್ಸಲ್ಟ್ ಮಾಡ್ಬೇಕಂತ ಹೇಳಿ ಎಲ್ಲಾ ಏನೋ ಒಂದ್ ದೊಡ್ಡ ಷಡ್ಯಂತ್ರ ಮಾಡಿಟ್ಟಾರಿ. ಅವ್ರ ಈಗ ನೀವು ಒಂದ್ ಪ್ರೋಗ್ರಾಮ್ನಾಗ ಬಂದಿರಿ, ಅವ್ರ ದೊಡ್ಡ ಸ್ಪೀಕರ್ ಆಗಿ ನಿಮ್ ಎದುರುಗಡೆ ಕೂತ್ಕೊಂಡ್ ಮಾತಾಡತಾರ. ಈಗ ಯೋಚನೆ ಮಾಡ್ರಿ, ನಿಮ್ ಸ್ಥಿತಿ ಹೆಂಗ್ ಆಗಿರ್ಬೋದು ಹೇಳ್ರಿ. ಅವಾಗ ಅನಿಸ್ತೈತಿ ಬಾಬಾ ಮೇಲೆ ನಂಬಿಕೆ ಕಡಿಮೆ ಆಕೋತ ಹೋಗ್ತೈತ್ರಿ. ಏನಂತ ಬಾಬಾ ಮೇಲೆ ನಂಬಿಕೆ ಕಡಿಮೆ ಆಕೈತಿ ಗೊತ್ತಾ? ಏನ್ ಬಾಬಾ, ನಾ ಏನು ತಪ್ಪು ಮಾಡಿಲ್ಲ, ನಾ ಎಷ್ಟು ಪ್ರಾಮಾಣಿಕ, ಎಷ್ಟು ಅವ್ರನ್ನ ಒಳ್ಳೆಯವ್ರಂತ ಹಚ್ಕೊಂಡಿದ್ನಿ, ಎಷ್ಟ್ ಅವ್ರಿಗೆ ಗೌರವ ಅಂತ ಕೊಟ್ಟಿದ್ನಿ. ಅವ್ರ ನನ್ಗೆ ಹಿಂಗ ಮೋಸ ಮಾಡಿದ್ರು. ಅವ್ರ ಮೋಸ ಮಾಡಿದವರು ಅವ್ರ ಸ್ಟೇಜ್ ಮೇಲೆ ಕುತ್ಕೊಂಡು ನನಗ್ ಭಾಷಣ ಮಾಡತ್ತಾರ, ಲೆಕ್ಚರ್ ಮಾಡತ್ತಾರ, ನೀವ್ ಹೆಂಗಿರ್ಬೇಕು ಅಂತ ಹೇಳಿ. ಅವಾಗ ಎಷ್ಟ್ ಕಣ್ಣಾಗ ನೀರ್ ಬರ್ತೈತಿ. ಅವಾಗಂತೂ ಇಟ್ಟು ಕೆಟ್ಟ ಅನಿಸ್ತೈತಲ್ರಿ, ಒಳಗಡೆ ಬೆಂಕಿ ಕುದಿತಿರ್ತೈತಿ ಹೇಳ್ತೇನಿ. ಆಮೇಲೆ ಬಾಬಾ ಮೇಲೆ ಸಿಟ್ಟು ಬರ್ತೈತೈತಿ, ಕಣ್ಣಾಗ ನೀರ್ ತುಂಬ್ಕೊಂಡೋಗ್ ಕಣ್ಣಾಗ ಹೊರಗ್ ನೀರ್ ತೆಗಿಯಕ್ ಆಗವಳು. ಬಾಬಾಗ್ರೆ ಬೈಯಾಕೈತಿ, ಏನ್ ಬಾಬಾ, ಯಾರ್ ಕೆಟ್ಟ ಮಾಡ್ಯಾರಲ್ಲ ಅವ್ರಗ ಚಲೋ ಮಾಡ್ಕೊತ ಹೊಂಟಿ, ನಾ ಅದೇನ್, ನಾ ಏನು ಕೆಟ್ಟ ಮಾಡಿಲ್ ಕರೆ, ನಾ ಅದೇನಿ ಅಲ್ಲೇ ಅದೇನಿ. ಹಿಂಗ್ ಕೆಟ್ಟ ಅನಿಸ್ತೈತಿಲ್ರಿ? ಅವಾಗ ಆ ಸಮಯನ ನಾವ್ ಏನ್ ಯೋಚನೆ ಮಾಡ್ಬೇಕಂದ್ರಿ, ಅವ್ರ ಪಾತ್ರ ಅದು, ನನ್ನ ಪಾತ್ರ ಇದು. ಅವ್ರ ಪಾತ್ರವನ್ನ ಚಂದ ಅಭಿನಯ ಮಾಡತ್ತಾರ. ಅವ್ರ ಏನ್ ನನಗ್ ಹಿಂದ್ ಮಾಡಿ ಹೋಗಿದ್ರಲ್ರಿ, ಅದು ಪಾಸ್ಟ್. ಪಾಸ್ಟ್ ಅದೇನಾಗಿ ಹೋಯ್ತು ಆಯ್ತು. ಮತ್ ಯಾರು ಹಂಗ ಮಾಡಂಗಿಲ್ರಿ, ಎಲ್ಲಾ ಕರ್ಮದ ಅನುಸಾರ ಆಕೈತೆ. ಸೊ ಕರ್ಮನ ಅವ್ರಿಗೆ ಮಾಡಿದ್ನಿ, ಅದಕ್ಕೆ ಅವ್ರು ನನಗ್ ಮಾಡಿದ್ರು. ಸೊ ಪಾಸ್ಟ್ ಕ್ಲಿಯರ್ ಐತಿ. ಈ ಪ್ರೆಸೆಂಟ್ ಏನೈತಿ, ನಾ ತಳ ಕೂತೇನಿ, ಅವ್ರ ಮ್ಯಾಗ್ ಕೂತ್ಕೊಂಡಾರ. ಈಗ ಏನ್ ಅನಿಸ್ತೈತಿ, ನಮ್ಗೆ ಈಗೋ ಹರ್ಟ್ ಆಕೈತೆ. ಏನಂತ, ಅವ್ರ ಮ್ಯಾಗ್ ಅದಾರು, ತಪ್ಪು ಮಾಡ್ದವ್ರ ಮ್ಯಾಗ್ ಅದಾರು, ನಾವು ಏನು ತಪ್ಪು ಮಾಡ್ಲಾರ್ದ ನಾ ತಳ ಕೂತಾರ, ಅವ್ರ ನನಗ ಭಾಷಣ ಮಾಡತ್ತಾರ, ಈಗ ಅವ್ರ ನನಗ ಲೆಕ್ಚರ್ ಕೊಡತ್ತಾರ. ಸೊ ಮನ್ಸಿಗೆ ಬಾಳ್ ನೋವು ಆಕೈತ್ರಿ. ಅವಾಗ ನಾ ಅವ್ರ ದೊಡ್ಡ ಲೆಕ್ಚರ್, ಅವ್ರು ನನ್ ಕಣ್ಣಿಟ್ಟು ಲೆಕ್ಚರ್ ಕೊಡ್ತಿರ್ತಾರ, ನಾ ಒಳಗ್ ಕೂತ್ಕೊಂಡು ಹಾ ಗೊತ್ತೈತೆ ಗೋ, ನೀ ಏನ್ ಮಾಡಾತಿ, ನನಗ್ ಗೊತ್ತಿಲ್ಲ ನೀ ಎಂತಾವ್ ಅದಿ ಅಂತ ನಾ ಇರ್ಬೋದ. ತಳಗ್ ಕುತ್ಕೊಂಡು ಅವ್ರಿಗೆ ವೈಬ್ರೇಷನ್ ಕಳಿಸ್ತೈತೆ. ಕರೆ ನೀವ್ ಒಂದ್ ಮಾತ್ ಹೇಳ್ರಿ, ನಾ ತಳಗ್ ಕುತ್ಕೊಂಡು ಅವ್ರಿಗೆ ವೈಬ್ರೇಷನ್ ಕಳ್ಸಿದ್ರು ಅವ್ರಿಗೆ ಏನು ಫರ್ಕ್ ಬೀಳಂಗಿಲ್ರಿ. ಅವ್ರ ಮಸ್ತ್ ಇರ್ತಾರಿ.
ತ್ರಾಸ ಆಗೋದು ಯಾರಿಗ್ ಆಗಿರ್ತೈತಲ್ರಿ ಅವ್ರಗ ತ್ರಾಸ ಆಗೋದು. ಯಾರ್ ಮಾಡಿರ್ತಾರಲ್ಲ ನಿಮ್ಗ ಅವ್ರಿಗೇನು ತ್ರಾಸ ಆಗೋದಿಲ್ಲ. ಅವ್ರ ಆರಾಮ್ ಇನ್ನೊಂದ್ ಲೆಕ್ಚರ್ ಕೊಡ್ತಾರೋ, ಅವ್ರ ಫೋಟೋ ಫೇಮ್ ಸಿಗ್ತೈತಿ, ಏನ್ರಿ ಅವ್ರಿಗೆ ಅಪ್ರಿಶಿಯೇಷನ್ ಸಿಗ್ತಾವ, ಅಥವಾ ತಮ್ಮ ಲೈಫ್ನಾಗ ಖುಷಿ ಇರ್ತಾರೆ ಅವ್ರು ಮತ್ತೆ ಅವ್ರ ಮತ್ತೆ ನಿಮಗ ದೃಷ್ಟಿ ಕೊಟ್ಟು ನೋಡ್ತಾರ, ಹಾ ಏನ್ ಯೋಚನೆ ಮಾಡ್ಕೋ, ನನಗೇನು ಫರ್ಕ್ ಬಿಡಂಗಿಲ್ಲ ಅಂತ ಅವ್ರ ಅಲ್ಲೇ ಕುತ್ಕೊಂಡು ನಿಮ್ಗೂ ವೈಬ್ರೇಷನ್, ನೀವು ಅವ್ರಿಗೆ ವೈಬ್ರೇಷನ್ ಕೊಡ್ತೀರ, ಅವ್ರು ನಿಮ್ಗೆ ವೈಬ್ರೇಷನ್ ಕೊಡ್ತಿರ್ತಾರ. ಸೊ ಇವಾಗ ನಾ ಹ್ಯಾಪಿ ಇರ್ಬೇಕು. ಈಗ ನಾ ತಳಗ್ ಕೂತ್ಕೊಂಡು ನಾ ಹ್ಯಾಪಿ ಹೆಂಗಿರೋದು? ಹ್ಯಾಪಿನೆಸ್, ಖುಷಿ ನನಗ್ ಯಾಕೆ ತ್ರಾಸ ಆತೈತಂದ್ರ ಅವ್ರು ಕೆಟ್ಟ ಮಾಡಿದರು ಆದ್ರೂ ಅವರಿಗೆ ಸಕ್ಸಸ್ ಸಿಗಾಕತ್ತೈತಂತ ನನಗ್ ಒಳಗ್ ತ್ರಾಸ ಆತದ. ಆದ್ರ ಇಲ್ಲ ತಳಗ್ ಕೂತ್ಕೊಂಡು ಹೆಂಗ್ ಹ್ಯಾಪಿ ಇರ್ಬೇಕು? ಇದು ಬಹಳ ಇಂಪಾರ್ಟೆಂಟ್. ಇದು ಚಂದ ಇನ್ಸಿಡೆಂಟ್ ರೀ. ಇದನ್ನ ಚಂದ ಅಪ್ಲೈ ಮಾಡ್ಕೋಬೇಕ್ರಿ. ಅವ್ರ ಕೆಟ್ಟವ್ರ ಮ್ಯಾಗ ಕೂತಾರು, ನಾ ತಳಗಿಂದಕಿ ತಳಗ್ ಕೂತೆ, ನಾ ಏನು ಮಾಡಿಲ್ ತಪ್ಪ. ಅದ ಪಾತ್ರ ಅವ್ರದ್ದು ಪಾತ್ರ ಸಿಕ್ಕೈತಿ, ನನ್ ತಳಗ್ ಪಾತ್ರ ನನ್ಗೆ ಇಲ್ಲಿ ತಳಗ್ ಸಿಕ್ಕೈತಿ. ಸೊ ಈಗ ನಾ ಹ್ಯಾಪಿ. ಸೊ ನಾ ಹೆಂಗ್ ಹ್ಯಾಪಿ ಇರೋರು ಹೇಳ್ರಿ? ಹ್ಯಾಪಿನೆಸ್ ಏನ್ ಖುಷಿ ನನ್ಗೆ ಅನಿಸ್ತಾ ಇದೆ. ಅವ್ರ ಸಕ್ಸಸ್ ಸಿಕ್ಕೈತಂದ್ರೆ ಖುಷಿ ಅದಾರಲ್ಲ, ಅವ್ರಿಗೆ ಅಪ್ರಿಶಿಯೇಷನ್ ಸಿಗಾಕತೈತಿ, ಅವ್ರ ಫೇಮ್ ಸಿಗಾಕತೈತಿ, ಗೌರವ ಸಿಗಾಕತೈತಿ, ಅದಕ್ಕೆ ಅವ್ರ ಖುಷಿ ಅದಾರಲ್ಲ. ನಾ ತಳ ಕುತ್ಕೊಂಡೇನಿಲ್ಲ, ನಾ ಖುಷಿ ಇಲ್ಲಲ್ಲ, ಇಲ್ಲ. ಖುಷಿ ಹೊಗಳಿಕೆಯಿಂದ, ಗೌರವದಿಂದ ಸಿಗುವುದಿಲ್ಲ. ಹೊಗಳಿಕೆ, ಗೌರವ, ಏನ್ರಿ ಇದು ಮಾನ ಶಾನ, ಇದು ವ್ಯಕ್ತಿ ಕೊಡ್ತಾರಿ, ಒಂದಿನ ಕೊಡೋದಿಲ್ರಿ. ಫೋಟೋ ತಕೊಂಡ್ ಬರ್ರಿ, ಇದು ಐತ್ರಿ, ಒಂದಿನ ಇಲ್ಲ. ನಿಜವಾದ ಸಕ್ಸಸ್ ಯಾವ್ದಂದ್ರ ಒಳಗಿನ ಸಕ್ಸಸ್. ಈಗ ಆ ಕೆಟ್ಟ ವ್ಯಕ್ತಿ ನಿಮ್ಮ ಶತ್ರು ಅಲ್ಲಿ ಮ್ಯಾಕ್ ಕುತ್ಕೊಂಡಾರು, ನೀವು ಇಲ್ಲಿ ತಳ ಕುತ್ಕೊಂಡಿರಿ. ನೀವೇನ್ ಯೋಚನೆ ಮಾಡ್ಬೇಕಂದ್ರ ಅವ್ರ ಪಾತ್ರವನ್ನ ಮಸ್ತ್ ಮಾಡತ್ತಾರ ಅಂದ್ಮೇಲೆ ನನ್ನ ಪಾತ್ರವನ್ನ ಸೂಪರ್ ಮಾಡ್ಬೇಕು. ಸೊ ನನ್ನ ಪಾತ್ರ ತಳಗಡೆ ಕುತ್ಕೊಂಡು ಹೇಗಿರ್ಬೇಕಂದ್ರೆ, ನಾ ಆತ್ಮ 7 ಗುಣ ಬಿಟ್ಕೊಡಬಾರ್ದ್ರಿ. ನಾ ಆತ್ಮ ಬೆಸ್ಟ್. ನೋಡ್ರಿ, ಅವರು ಆಕ್ಟಿಂಗ್ ಮಾಡತ್ತಾರ ಸ್ಟೇಜ್ ಮೇಲೆ, ನಾನು ತಳಗಡೆ ಆಕ್ಟಿಂಗ್ ಮಾಡ್ಬೇಕು, ನಂದು ಪಾತ್ರ ಐತಿ. ಸೊ ನಾ ತಳಗಡೆ ಕೂತ್ಕೊಂಡು ಆಕ್ಟಿಂಗ್ ಮಾಡಕತ್ತೇನಂದ್ರೆ ನನ್ನ ಪಾತ್ರ ಹೇಗಿರೋದು? ಸೂಪರ್ ಇರ್ಬೇಕು. ಸೊ ನನ್ನ ಪಾತ್ರ ಹೇಗೆ ಸೂಪರ್ ಇರ್ಬೇಕಂದ್ರೆ, ನಾ ಆತ್ಮ 7 ಗುಣ ಬಿಟ್ಟು ಹೊರಗೆ ಬರಬಾರ್ದು. ಅಂದ್ರ ಶಾಂತಿ, ಪ್ರೀತಿ, ಶಕ್ತಿ, ಆನಂದ, ಜ್ಞಾನ, ಪವಿತ್ರತೆ, ಇವು 7 ಗುಣ ಬಿಟ್ಟು ನಾ ತಳಗ್ ಕೂತ್ಕೊಂಡು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸಕ್ಸಸ್ಫುಲ್, ನಾನು ನಿಜವಾಗ್ಲೂ ಯಶಸ್ವಿ. ಇಲ್ಲಿ ಕುತ್ಕೊಂಡು ತಳಗ್ ಕುತ್ಕೊಂಡು ನಾ ಏನ್ ಯೋಚನೆ ಮಾಡ್ಬೇಕಂದ್ರ, ಬಾಬಾ ಈ ಪ್ರೋಗ್ರಾಮ್ ಭಾರಿ ಆಗ್ಲಿ, ಬಾಬಾ ಈ ಪ್ರೋಗ್ರಾಮ್ ಮಸ್ತ್ ಆಗ್ಲಿ, ಯಾರ ಎದುರುಗಡೆ ಸ್ಪೀಕರ್ ಬರ್ತಾರಲ್ಲ ಬಾಬಾ ಅವ್ರು ಮಸ್ತ್ ಮಾತಾಡ್ಲಿ, ಅವ್ರದ್ದು ಚಲೋ ಆಗ್ಲಿ, ಬಾಬಾ ಈ ಪ್ರೋಗ್ರಾಮ್ ಬೆಸ್ಟ್ ಆಗ್ಲಿ, ಬಾಬಾ ಎಲ್ಲರಿಗೂ ಬಂದವ್ರಿಗೂ ಶಾಂತಿ, ಪ್ರೀತಿ, ಶಕ್ತಿ ಸಿಗ್ಲಿ. ನೀವು ಇಲ್ಲಿ ತಳಗ್ ಕುತ್ಕೊಂಡ ನೀವು ಮನ್ಸ ಸೇವಾ ಏನ್ರೆ ಮಾಡಿದ್ವಂದ್ರ, ಅವ್ರೇನ್ ಮ್ಯಾಕ್ ಕುತ್ಕೊಂಡಾರಲ್ರಿ, ನೀವೇನ್ ತಳಗ್ ಕುತ್ಕೊಂಡ್ರಿ, ಇಬ್ರು ಬರಾಬರಿ ಆಗ್ತೀರಿ. ಲಕ್ಷ ಕೊಟ್ಟು ಕೇಳ್ರಿ, ಮ್ಯಾಕ್ ಕುತ್ಕೊಂಡವ್ರು ನೀವು ತಳಗ್ ಕುತ್ಕೊಂಡವ್ರು, ಇಬ್ರು ಬರಾಬರಿ ಆಗ್ತೀರಿ. ಕ್ಲಿಯರ್ ಐತ್ರಿ? ಇವ್ರ ಮ್ಯಾಕ್ ಕುತ್ಕೊಂಡವ್ರು ಬಲೆ ಅವ್ರಿಗೆ ಫೋಟೋ ಸಿಗ್ಬೋದು, ಅಂದ್ರೆ ಫೋಟೋ ತಕೊಂಡ್ ಬರ್ರಿ, ಅಪ್ರಿಶಿಯೇಷನ್ ಸಿಗ್ಬೋದು, ರೆಸ್ಪೆಕ್ಟ್ ಸಿಗ್ಬೋದು. ಅಕ್ಕವ್ರ ಒಳಗ್ ಕೊರೋದು ಅವ್ರು ಸ್ಪೆಷಲ್ ಭೋಗ ಮಾಡ್ತಿರ್ಬೋದು. ನೀವೇನ್ ತಳಗ್ ಕುತ್ಕೊಂಡ್ ನೀವೇನ್ ವೈಬ್ರೇಷನ್ ಕಳ್ಸಾತಿರ್ಲ, ನಿಮ್ದ್ ಖಾತಾ, ನಿಮ್ ಹೊಗಳಿಕೆ, ನಿಮ್ ಅಪ್ರಿಶಿಯೇಷನ್, ನಿಮ್ ಸನ್ಮಾನ ಬಾಬಾ ಸೂಕ್ಷ್ಮ ವತನದಲ್ಲಿ ಕೊಡ್ತಿರ್ತಾರ್ರಿ. ಬಾಬಾ ಸೂಕ್ಷ್ಮ ವತನ ಕೊಡ್ತಿರ್ತಾರೆ, ಅದನ್ನ ನಿಮ್ ಮೆಹಸೂಸ್ ಮಾಡ್ಬೇಕು. ಸೊ ನಿಮ್ ಕಡೆ 2 ಆಪ್ಷನ್ ಅದಾವ. ವ್ಯಕ್ತಿದಿಂದ ಪ್ರೇಸ್ ಬೇಕೋ, ಮಹಿಮೆ ಬೇಕೋ, ಅಥವಾ ಸೂಕ್ಷ್ಮ ವತನದಲ್ಲಿ ಸ್ವಯಂ ಬಾಬಾನ ನಿಮ್ಗೆ ಹೊಗಳಿಕೆ ಮಾಡ್ಬೇಕು, ಹೂ ಹಾಕ್ಬೇಕು, ಬಾಬಾ ಪ್ರೇಸ್ ಮಾಡ್ಬೇಕು. ಆಪ್ಷನ್ 2 ಅದಾವ ನೋಡ್ರಿ, ಚೂಸ್ ಮಾಡ್ರಿ. ನಿಮ್ಗೆ ಯಾವ್ದು ಬೇಕು, ಯಾವ್ದನ್ನ ಚೂಸ್ ಮಾಡೋರು? ಇವ್ರ ಕಡೆ ಬೇಕೋ ಇನ್ ಮ್ಯಾಗಿನ ಕಡೆ ಬೇಕೋ? ಸೊ ಮ್ಯಾಗಿನ ಕಡೆ ಬೇಕಂದ್ರ ನೀವು ತಳ ಕೂತ್ಕೊಂಡಾಗ, ಯಾರು ನೀವು ಸ್ಟೇಜ್ ಕೆಳಗಡೆ ಕುತ್ಕೊಂಡಿರ್ತಿರ್ಲ, ನೀವು ಮನ್ಸಾ ಸೇವಾ ಮಾಡ್ಬೇಕು. ಒಂಚೂರು ಮನ್ಸಾ ಸೇವಾದಲ್ಲಿ ಈ ವ್ಯಕ್ತಿ ಯಾಕೆ ಬಂದು ಕೂತ, ಈ ವ್ಯಕ್ತಿನ ಯಾಕೆ ಸ್ಪೀಕರ್ ಆಗಿ ಕರ್ಸಿದ್ರು, ಈ ವ್ಯಕ್ತಿ ಏನದ ನನ್ಗೆ ಗೊತ್ತಿಲ್ಲ, ಈ ರೀತಿ ಒಂಚೂರು ಮನಸ್ಸಲ್ಲಿ ಒಂಚೂರು ಸಂಕಲ್ಪನೆಯಾಗ ಬಂತಂದ್ರ ಬಾಬಾ ನನ್ ಲೈಕ್ ಮಾಡಂಗಿಲ್ರಿ, ಬಾಬಾ ನನ್ ಮ್ಯಾಗ
ಗೌರವ ಕೊಡಂಗಿಲ್ರಿ, ಸನ್ಮಾನ ಕೊಡಂಗಿಲ್ಲ. ಬಾಬಾ ನನ್ ಪ್ರೀತಿ ಮಾಡಂಗಿಲ್ರಿ ಮ್ಯಾಗ. ನಾನ್ ಏನಾಗ್ಬಿಡ್ತೀನಿ, ಯಶಸ್ವಿ ಆಗ್ಲಿಲ್ಲ. ಅವಾಗ ಅವ್ರು ಹಿಂಗಾಗ್ಬಿಡ್ತಾರೆ, ನಾ ಹಿಂಗಾಗ್ಬಿಡ್ತೇನೆ. ಸೊ ಮ್ಯಾಗಿನೋ ಕೂತಾನು ಮತ್ ನೀವು ತಳ ಕೂತ್ಕೊಂಡು ಇಬ್ರು ಬರಾಬರಿ ಆಗ್ಬೇಕು. ಯಾರ್ ನಿಮ್ ಎದುರುಗಡೆ ನಿಮ್ಗೆ ಯಾರ್ ನಿಮ್ನ ಕೆಟ್ಟದ್ ಮಾಡ್ಯಾರಲ್ರಿ, ಶತ್ರು ಎದುರುಗಡೆ ಸ್ಪೀಕರ್ ಆಗಿ ಕೂತಾರೋ, ನೀವು ತಳಗಡೆ ಕೂತೀರಿ. ನಿಮ್ ಇಬ್ರದು ಬರಾಬರಿ ಆಗ್ಬೇಕಂದ್ರ ನೀವು ಮನ್ಸಾ ಸೇವಾ 100% ಇರ್ಬೇಕು. ಒಂಚೂರು ನೆಗೆಟಿವ್ ಬರಲಿಲ್ಲ ಅಂತ ತಿಳ್ಕೊರಿ, ಯು ಆರ್ ದ ವಿನ್ನರ್, ಯು ಆರ್ ದ ವಿನ್ನರ್. ಸೊ ಇದನ್ ಮಾಡ್ರಿ. ಎಲ್ಲಾರ್ದು ಪಾತ್ರ ಭಾಳ ಇಂಪಾರ್ಟೆಂಟ್ ರೀ. ನಾವು ಯಾರು ಸ್ಪೀಕರ್ ಆಗಿ ಕೂತಿರ್ತಾರೋ ಅವ್ರು ಅಷ್ಟೇ ನೋಡ್ತೇವೆ, ಯಾಕಂದ್ರೆ ಮ್ಯಾಕ್ ಕಾಣಿಸ್ತಿರ್ತಾರಿ. ಕರೆ ಸ್ಪೀಕರ್ ಮಾತಾಡ್ಬೇಕಂದ್ರೆ ಆಡಿಯನ್ಸ್ ಬೇಕ್ರಿ, ಆಡಿಯನ್ಸ್ ಬೇಕ್ರಿ. ಆಡಿಯನ್ಸ್ ಇರ್ಲಿ ಅಂದ್ರೆ ಸ್ಪೀಕರ್ ಏನ್ ಮಾತಾಡ್ತಾರೆ. ಬೇಕಾದ್ರೆ ನೀವು ನೋಡ್ರಿ, ಯಾರು ಸ್ಪೀಕರ್ ಮಾಡ್ತಾ ಇರ್ತಿರ್ತಾರ ಮೊದಲ ಅವ್ರದ್ದು ಮೂಡ್ ಸೇತ್ ಆಡಿಯನ್ಸ್ ಮೇಲೆ ಡಿಪೆಂಡ್ ಇರ್ತೈತೆ. ಬೇಕಾದ್ ನೋಡ್ರಿ, ಆಡಿಯನ್ಸ್ ಭಾಳ ಹೆಚ್ಚು ಜನ ಇದ್ರ ಅಂತ ತಿಳ್ಕೊರಿ, ಸ್ಪೀಕರ್ ಭಾಳ ಖುಷ್ ಮಾತಾಡ್ತಾನೆ. ಆಡಿಯನ್ಸ್ ಕಡಿಮೆ ಇರ್ತದೆ ಅಂತ ತಿಳ್ಕೊರಿ, ಸ್ಪೀಕರ್ ಮೂಡ್ ಕಡಿಮೆ ಆಗಿರ್ತೈತೆ. ಅಂದ್ರೆ ಸ್ಪೀಕರ್ದು ಮೂಡ್ ಯಾರ ಮೇಲೆ ಡಿಪೆಂಡೆಂಟ್ ಐತ್ರಿ, ಆಡಿಯನ್ಸ್ ಮೇಲೆ ಐತಿ. ಮತ್ ನಾ ಆಡಿಯನ್ಸ್ ಕೂತಾರ ಎಷ್ಟ್ ಭಾರಿ ರೀ, ಹೌದೋ ಇಲ್ಲೋ ರೀ. ಅದ್ಕರಿ ಪ್ರತಿಯೊಬ್ಬರ ಪಾತ್ರ ಸ್ಪೆಷಲ್ ಐತಿ. ಬಾಬಾನ್ ಮನಿಯೊಳಗ ಕಸ ಹೊಡಿಯೋ ಪಾತ್ರ ಸ್ಪೆಷಲ್ ರೀ. ಬಾಬಾನ್ ಮನಿಯೊಳಗ ಪಾತ್ರೆ ತಿಕ್ಕೋ ಪಾತ್ರನು ಸ್ಪೆಷಲ್. ಆದ್ರೆ ನನ್ನ ಪಾತ್ರ ಏನ್ ಸಿಕ್ಕಿದೆ ಅದ್ರಾಗ ನಾ 7 ಗುಣವನ್ನ ಹೊರಗೆ ತರಬೇಕ್ರಿ. ಪಾತ್ರೆ ತಿಕ್ಕುವಾಗ ನಾ ಖುಷಿಯನ್ನ ಹೊರಗೆ ತಗೊಂಡ್ ಬಂದೆ ಅಂದ್ರ ಬಾಬಾನಲ್ಲಿ 100 ಮಾರ್ಕ್ಸ್ ಜಮಾ ಆತ್ರಿ. ಅದೇ ರೀತಿಯಾಗಿ ಕಸ ಹೊಡೆಯುವ ಸಮಯದಲ್ಲಿ ಕೂಡ ನಾನು 7 ಗುಣವನ್ನ, ಇದು ನಂದು ಪಾತ್ರ, ಇದ್ರೋನ 7 ಗುಣವನ್ನ ನಾವು ಹೊರಗೆ ತರಬೇಕು ಅನ್ನೋದನ್ನ ನೀವು ಏನ್ರಿ ಯೋಚನೆ ಮಾಡಿದ್ದೆ ಆದರೆ ನೋಡ್ರಿ, ಅದ್ರಾಗೂ ಮಾರ್ಕ್ಸ್ ಭಾಳ ಜಮಾ ಆಕೈತ್ರಿ. ಅವಾಗ ಬಾಬಾ ಮಾರ್ಕ್ಸ್ ಹಾಕ್ತಿರ್ತಾನ್ರಿ. ಸೊ ಕರೆಕ್ಟ್ ಭಾಳ ಕ್ಲಿಯರ್ ಆಗಿ ಮೈಂಡಲ್ಲಿ ಫಿಟ್ ಮಾಡ್ಕೋರಿ. ನನಗೆ ವ್ಯಕ್ತಿದಿಂದ ರೆಸ್ಪೆಕ್ಟ್ ಬೇಕೋ, ವ್ಯಕ್ತಿದಿಂದ ಅಪ್ರಿಷಿಯೇಷನ್ ಬೇಕೋ, ಅಥವಾ ಬಾಬಾ ಸೂಕ್ಷ್ಮ ವತನದಲ್ಲಿ ನನಗೆ ಗೌರವ ಕೊಡಬೇಕು, ಬಾಬಾ ನಂಗೆ ಸೂಕ್ಷ್ಮ ವತನದಲ್ಲಿ ಪ್ರೀತಿ ಮಾಡಬೇಕು. ಇದು ಆಪ್ಷನ್ ನಾವು ಚೂಸ್ ಮಾಡ್ಕೋಬೇಕು. ನಾವು ಚೂಸ್ ಮಾಡಿದಾಗ ಬಾಬಾ ಪ್ರೀತಿ ಮಾಡೇ ಮಾಡ್ತಾರೋ. ಒಂದಿನ ಇಲ್ಲಿ ಭರ್ಪೂರ್ ಆದ್ರಂದ್ರ, ಇಲ್ಲಿ ಸಕ್ಸಸ್ಫುಲ್ ಆದ್ರಂದ್ರ ಒಂದಿನ ಬರ್ತೈತ್ರಿ, ಹೊರಗೂ ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತೀರಿ. ಗ್ಯಾರಂಟಿ. ಸೊ ಇದನ್ನ ಭಾಳ ಚಂದ ಅಕ್ಕೋರು ನಮಗೆ ಹೇಳಿದ್ರು. ಎಲ್ಲರ ಪಾತ್ರವನ್ನ ನೋಡಿ ವಾ ಅನ್ರಿ. ಎಲ್ಲರ ಪಾತ್ರ ಏನಿದ್ರೆ ವಿಶೇಷ ಐತಿ. ಮತ್ತು ಅಕ್ಕೋರು ಹೇಳಿದ್ರು ಆತ್ಮ ಮಾಲಕ್ ಐತಿ, ಆತ್ಮ ರಾಜ ಅದಾನ್ರಿ. ಅದಕ್ಕೆ ಅಕ್ಕೋರು ಹೇಳಿದ್ರು ನಾ ಆತ್ಮ ಶಕ್ತಿಶಾಲಿ ಆತ್ಮ ಅದೇನಿ. ನಾ ಆತ್ಮ ಹೆಂಗದೇನಂದ್ರೆ ಅವರು ಶಕ್ತಿಶಾಲಿ ಆತ್ಮ ಅದೇನಿ. ಈ ರೀತಿಯಾಗಿ ನೀವು ತಿಳಿದುಕೊಂಡು ನೀವು ಸಂಕಲ್ಪ ಮಾಡಿದ್ದೆ ಆದರೆ ನೀವು ಶಕ್ತಿಶಾಲಿ ಇರ್ತೀರಿ ಅಂದ್ರೆ, ಅವ್ರಂದ್ರು ನಾ ಶಕ್ತಿಶಾಲಿ ಆತ್ಮ ಅದೇನಿ. ಅಕ್ಕೋರು ನಮ್ಗೆ ಇದು ಒಂದು ಮಾತು ಹೇಳ್ಕೊಟ್ರು, ನೀವು ಶಕ್ತಿಶಾಲಿ ಆತ್ಮ ಅದೇರಿ, ನೀವು ಆತ್ಮ ಮಾಲಕ್ ಅದೇರಿ. ಅವ್ರ ಕಣ್ಣು ಮುಚ್ಚೊಂದು ಕಾಮೆಂಟ್ರಿ ಕೊಟ್ರಿ, ನೀವು ಶಕ್ತಿಶಾಲಿ ಆತ್ಮ ಅದಿರಿ, ನೀವು ರಾಜ ಅದಿರಿ. ನಾ ಆತ್ಮ ಮಾಲಕ್ ಅದೇನಿ, ಈ ಮನಸ್ಸಿನ ಮೇಲೆ ನಾನು ಮಾಲಕ್ ಅದೇನಿ. ನಾನು ಮನಸ್ಸಿಗೆ ಆರ್ಡರ್ ಕೊಡುತ್ತೇನೆ, ಈ ರೀತಿ ನೀ ಮಾಡು. ಸೊ ಅಕ್ಕೋರು ಕಣ್ ತೆಗೆದ್ಕೊಳ್ಳೆ ಎಲ್ಲರಿಗೂ ಒಂದು ಮಾತು ಕೇಳಿದ್ರಿ, ನಾ ಆತ್ಮ ರಾಜ, ಮನಸ್ಸಿಗೆ ಏನು ಮಾಲಕ್ ಆಗಿ ಏನು ಆರ್ಡ್ರ್ ಕೊಡ್ತೀನಿ. ಒಬ್ರೊಬ್ರು ಎದ್ದು ಹೇಳಿದ್ರು, ನಾ ಇವತ್ತಿನಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತೀನಿ, ಇವತ್ತಿನಿಂದ ನಾ ಎಲ್ಲರ ಜೊತೆ ಕ್ಷಮಾ ಕೇಳ್ತೀನಿ, ಇವತ್ತಿನಿಂದ ನಾ ಎಂದೂ ಸಿಟ್ಟು ಮಾಡಂಗಿಲ್ಲ. ಒಬ್ರು ಹೇಳಿದ್ರು ಇವತ್ತಿನಿಂದ ನಾ ಸಿಗರೇಟ್ ಬಿಡ್ತೀನಿ. ಯಾಕಂದ್ರೆ ಸಿಗರೇಟ್ ನಾ ಹಿಡ್ಕೊಂಡಿಲ್ರಿ, ಶರಾಬ್ ನಾ ಹಿಡ್ಕೊಂಡಿಲ್ರಿ, ಅದನ್ನ ನಾನು ಹಿಡ್ಕೊಂಡಿಲ್ರಿ, ನಾ ಅದನ್ನ ಹಿಡ್ಕೊಂಡೆ. ಸೊ ನಾ ರಾಜ ಆಗಿ ಇವೆಲ್ಲ ಏನ್ ಅಡಿಕ್ಷನ್, ಫೋನ್ ಹಿಡ್ಕೊಂಡೇವ್ ನೋಡ್ರಿ, ಫೋನ್ ಮ್ಯಾಲ ಅಡಿಕ್ಷನ್ ರೀ, ಅದೇ ಅಡಿಕ್ಷನ್, ಇವನ್ನೆಲ್ಲ ನಾ ಬಿಡಬೇಕು. ಸೊ ತಾವು ಕೂಡ ನಾ ಆತ್ಮ ಶಕ್ತಿಶಾಲಿ ಆತ್ಮ ಅದೇನಿ, ನಾ ಏನ್ ಸಂಕಲ್ಪ ಮಾಡ್ತೇನೆ ಯಾವುದು ಅಸಂಭವ, ಯಾವ ಶಕ್ತಿ ಯಾವ್ದು ಕಾರ್ಯನೂ ಅಸಂಭವಿಲ್ಲ. ಯಾಕಂದ್ರೆ ನಾನು
ಶಕ್ತಿಶಾಲಿ ಆತ್ಮ ಅದೇನೆ. ಏನ್ ನಾ ಮಾಡ್ತೇನೆ ಸಂಭವ ಇದ್ದೇ ಇದೆ. ನಾ ಕೇವಲ ಆರ್ಡರ್ ಕೊಡ್ಬೇಕ್ರಿ. ಸೊ ನಾ ಏನಂತ ಆರ್ಡರ್ ಕೊಡ್ಬೇಕು, ನಾ ಎದ್ರೋ ಅಡಿಕ್ಟ್ ಅದೇನೆ. ಈಗ ಒಬ್ರೊಬ್ರು ನೋಡ್ರಿ, 1 ತಾಸ ಫೋನ್ ಬಿಡ್ಲಾರ್ದ ಇರಕ್ ಆಗೋದಿಲ್ರಿ. 5 ನಿಮಿಷ ಫೋನ್ ತೆಗೆದ್ ನೋಡ್ತಿರ್ತಾರ. ಸೊ ಎದ್ರ ಜೊತೆ ನಾವು ಅಡಿಕ್ಟೇ ಅದೇವಲ್ರಿ, ಅದನ್ನೆಲ್ಲ ನಾವ್ ಏನ್ ಮಾಡೋಣ್ರಿ, ಇವತ್ ಮಾಲಕನಾಗಿ ಅದ್ ಎದ್ರ ಜೊತೆ ದಾಸ್ ಆಗಿದ್ದೀವಿ ಅವನ್ನೆಲ್ಲ ಬಿಟ್ಟು ಬಿಡೋಣ್ರಿ. ಯಾಕಂದ್ರೆ ನಾ ಯಾರೀ, ಶಕ್ತಿಶಾಲಿ ಆತ್ಮ. ಯಾರಿ ನಾನು, ಶಕ್ತಿಶಾಲಿ ಆತ್ಮ. ಓಂ ಶಾಂತಿ. ಥ್ಯಾಂಕ್ ಯು.